ಇವತ್ತು ತುಂಬಾ ಕಷ್ಟಪಟ್ಟು ಕೂಲಿ ಕೆಲ್ಸಕ್ಕೆ ಹೋಗಿದ್ದೆ. ಸಾರಿ, ಕೂಲಿ ಸಿನಿಮಾಕ್ಕೆ ಹೋಗಿದ್ದೆ. ಇದು ಮೋರ್ ಓವರ್ ಒಂದು ಸಿನಿಮಾ ಅನ್ನೋಕಿನ ಇದು ಒಂದು ರಜನಿ ಹಾಗೂ ಉಪೇಂದ್ರ ಅವರ ಆರಾ ಅಂತಾನೆ ಹೇಳ್ಬೋದು. ಸೂಪರ್ ಸ್ಟಾರ್ ರಜನಿಕಾಂತ್ ಹಾಗೂ ಲೋಕೇಶ್ ಕನಗರಾಜ್ ಅವರ ಕಾಂಬಿನೇಷನ್ ಅಲ್ಲಿ ಅವರ ಕಾಂಬೋ ನೋಡ್ಬೇಕು ಅಂತ ಎಷ್ಟೋ ಜನರಿಗೆ ಆಸೆ ಇತ್ತು. ಅದು ಇವತ್ತು ಈಡೇರಿದೆ. ಸಿನಿಮಾ ಹೇಗಿದೆ ಅನ್ನೋದು ನಾವು ಇವತ್ತು ಇಲ್ಲಿ ಡಿಸ್ಕಸ್ ಮಾಡೋಣ. ನಾನ್ ಬೇರೆಯವ್ರ ತರ ಪಾಸಿಟಿವ್ಸ್ ನೆಗೆಟಿವ್ಸ್ ಅಂತ ಎಲ್ಲ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಸ್ಪಾಯ್ಲರ್ ಆಗ್ಬಿಡುತ್ತೆ. ಇವಾಗ ಡೈರೆಕ್ಟ್ ಸೀದಾ ಸಿನಿಮಾ ಹೇಗಿದೆ ಅನ್ನೋದು ನೋಡೋಣ. ಸಿನಿಮಾ ಕನ್ನಡದಲ್ಲೇ ನೋಡಿದೆ. ಕೆಲವೊಂದು ಹಾಡುಗಳು ಕನ್ನಡದಲ್ಲಿ ವರ್ಕ್ ಆಗಿಲ್ಲ ಬಿಟ್ರೆ ಡಬ್ಬಿಂಗ್ ಎಲ್ಲ ಚೆನ್ನಾಗೇ ಇದೆ. ಎಲ್ ಸಿ ಯು ಅಂತಾನೆ ಎಲ್ಲರೂ ಕಿತ್ತಾಡ್ಕೊಳ್ತಾ ಇದ್ವಿ. ಅದಕ್ಕೆ ಲೋಕೇಶ್ ಅವರು ಒಂದು ಟ್ವಿಸ್ಟ್ ಅವರೇ ಕೊಟ್ಟಿದ್ದಾರೆ. ಅದು ಯಾಕೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಆಮೇಲೆ ಸಿನಿಮಾ ನೋಡಿದವರಿಗೆ ಅದು ಅರ್ಥನೂ ಆಗಿರುತ್ತೆ. ಇನ್ನ ಈ ಕಥೆಯ ಒನ್ಲೈನರ್ ಬಗ್ಗೆ ಹೇಳ್ಬೇಕಂದ್ರೆ, ದೇವ್ ಅನ್ನೋ ಕ್ಯಾರೆಕ್ಟರ್ ತನ್ನ ಫ್ರೆಂಡ್ನ ಕೊಲೆಯ ರಿವೆಂಜ್ ತಗೊಳಕಂತ ಹೋಗ್ತಾನೆ. ಅಲ್ಲಿ ಅವನಿಗೆ ಯಾವ್ಯಾವ ಪ್ರಾಬ್ಲಮ್ಸ್ ಬರ್ತವೆ, ಹಾಗೆ ಅಲ್ಲಿ ಏನೇನ್ ನಡೆಯುತ್ತೆ, ಹಾಗೆ ಅಲ್ಲಿ ಬರುವಂತ ಟ್ವಿಸ್ಟ್ಗಳು ಏನೇನು ಅನ್ನೋದು ನೀವು ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಹಾಗೆ ಸಿನಿಮಾದಲ್ಲಿ ಸುಮಾರು ಟ್ವಿಸ್ಟ್ ಅಂಡ್ ಟರ್ನ್ಸ್ಗಳು ಇದ್ದಾವೆ. ಅದನ್ನ ನೀವು ಸಿನಿಮಾ ನೋಡಿದ್ರೇನೆ ನಿಮ್ಗೆ ಅರ್ಥ ಆಗುತ್ತೆ. ಜಾಸ್ತಿ ಹೇಳಿದ್ರೆ ಸ್ಪಾಯ್ಲರ್ ಆಗುತ್ತೆ, ಬೇಡ. ಹಾಗೆ ಇಲ್ಲಿ ಬರುವಂತ ಕ್ಯಾರೆಕ್ಟರ್ಸ್ ಬಗ್ಗೆ ತುಂಬಾ ಹೇಳಲೇಬೇಕು. ಯಾಕಪ್ಪ ಅಂದ್ರೆ ಇಲ್ಲಿ ಬರುವಂತ ರಜನಿಕಾಂತ್ ಅವರು, ಅಮೀರ್ ಖಾನ್, ಉಪೇಂದ್ರ, ಶೋಭಿನ್ ಶೈರು, ಶ್ರುತಿ ಹಾಸನ್, ಸತ್ಯರಾಜು, ರಚಿತಾರಾಮು ಎಲ್ಲ ಕ್ಯಾರೆಕ್ಟರ್ಸ್ಗೂ ಸ್ಕ್ರೀನ್ ಸ್ಪೇಸ್ ಮಾತ್ರ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ನಮ್ಗೆಲ್ಲೂ ಅವರು ತುಂಬಾ ತಂದು ತುರ್ಕಿದ್ದಾರೆ ಅಂತ ಫೀಲೇ ಆಗಲ್ಲ. ಎಸ್ಪೆಷಲಿ ಶೋಭಿನ್ ಶೈರ್ ಅವರ ಕ್ಯಾರೆಕ್ಟರ್ ಮಾತ್ರ ಬೆಂಕಿ ಗುರು, ನಿಜವಾಗ್ಲೂ ತಿಂದಾಗ್ಬಿಟ್ರು. ನಾಗಾರ್ಜುನ ಅವ್ರ ಕ್ಯಾರೆಕ್ಟರ್ ಮಾತ್ರ ವಿಲ್ಲನ್ಕಿನ್ನ ಜಾಸ್ತಿ ಹೀರೋ ತರಾನೇ ಇತ್ತು. ಹೌದು, ಎಲ್ಲರಿಗೂ ಆ ಕ್ಯಾರೆಕ್ಟರ್ ನಿಜವಾಗ್ಲೂ ಇಷ್ಟ ಆಗೇ ಆಗುತ್ತೆ. ಬಟ್ ಅವರ ಎಂಡಿಂಗು ನೀವು ಡೈಜೆಸ್ಟ್ ಮಾಡ್ಕೊಳಕ್ ಆಗಲ್ಲ. ಅದು ನನಗಾಗಿಲ್ಲ, ಬಟ್ ನಿಮಗಾಗುತ್ತೆ ಇಲ್ಲ ಗೊತ್ತಿಲ್ಲ. ಉಪೇಂದ್ರ ಅವರು ಬಂದಾಗ ಮಾತ್ರ ಥಿಯೇಟ್ರ್ ಒಂದೇ ಸರಿ ಅಲ್ಲಾಡ್ಬಿಡ್ತು. ಅಮೀರ್ ಖಾನ್ ಅವರ ಕೇಮಿಯು ತುಂಬಾ ಗೂಸ್ ಬಂಪ್ಸೆ ಬಂದಂಗೆ ಆಯ್ತು. ಆದ್ರೆ ರಾಂಗ್ ಪ್ಲೇಸ್ಮೆಂಟ್ ಅಂತ ನನಗನ್ನಿಸ್ತು. ಸೀನ್ ಚೆನ್ನಾಗಿದೆ, ಆದ್ರೆ ಅವಶ್ಯಕತೆ ಇರಲಿಲ್ಲ ಅಲ್ಲಿ ಆ ಪ್ಲೇಸಲ್ಲಿ ಅಂತ ನನಗನ್ನಿಸ್ತು. ಎಲ್ಲಕ್ಕಿಂತ ಸರ್ಪ್ರೈಸ್ ಮಾಡಿದ್ದೆ ನನಗೆ ರಚಿತಾರಾಮ್ ಅವರ ಕ್ಯಾರೆಕ್ಟರ್. ನಿಜವಾಗ್ಲೂ ಸಖತ್ತಾಗಿ ಪೋರ್ಟ್ರೇ ಮಾಡಿದ್ದಾರೆ ಅವರ ಕ್ಯಾರೆಕ್ಟ್ರು. ನೀವು ಸಿನಿಮಾ ನೋಡಿದ್ರೆ ಏನು ಗುರು, ರಚಿತಾರಾಮಿಗೆ ನಮ್ಮ ಇಂಡಸ್ಟ್ರಿಯಲ್ಲಿ ಈ ಥರ ಕ್ಯಾರೆಕ್ಟರ್ ಕೊಡಲ್ಲ, ಹೇಗೆ ನೀವು ತಮಿಳ್ ಸಿನಿಮಾದಲ್ಲಿ ಕೊಟ್ಬಿಟ್ರಿ ಅಂತ ನಿಮ್ಗೆ ಕ್ವಶನ್ ಬಂದೇ ಬರುತ್ತೆ ಈಸಿಲಿ. ಈ ಸಿನಿಮಾದಿಂದ ಲೋಕಿ ಅವರು ಅವರ ಸ್ಟ್ರೆಂತ್ ಏನಂತ ಮತ್ತೆ ತೋರಿಸಿದ್ರು. ಅದು ಇವರ ಇಂಟೆನ್ಸ್ ನೆರೇಟಿವ್ ಸ್ಟೈಲ್. ಇವರ ಬಿಫೋರ್ ಸಿನಿಮಾಗಳು ನೀವು ಯಾವುದೇ ತಗೊಂಡ್ರು ಅದರಲ್ಲಿ ನರೇಷನು ಸೇಮ್ ಇರುತ್ತೆ. ಅಂದ್ರೆ ಅದೇ ಇಂಟೆನ್ಸ್ ಆಗಿ ಆ ನರೇಟಿವ್ ಸ್ಟೈಲ್ ಹಾಗೆ ಇರುತ್ತೆ. ಆಮೇಲೆ ರಜನಿಕಾಂತ್ ಅವರು ಅವ್ರನ್ನ ಇವ್ರು ಸ್ಕ್ರೀನಲ್ಲಿ ತೋರಿಸಿರೋ ರೀತಿ ಅಂತೂ ನೋಡ್ತಿದ್ದಂಗೆ ಮಜಾ ಬರುತ್ತೆ. ಹಾಗೆ ರಜನಿಕಾಂತ್ ಅವ್ರನ್ನ ಅಂತ ದೊಡ್ಡ ಸ್ಕ್ರೀನಲ್ಲಿ ನಾವು ಪ್ರತಿ ಸತಿ ವಿಟ್ನೆಸ್ ಮಾಡೋದಂದ್ರೆ ಅದು ನಮ್ಮ ಭಾಗ್ಯನೇ ಅಂತಾನು ಹೇಳ್ಬೋದು. ಯಾಕಪ್ಪ ಅಂದ್ರೆ ನಿಮಗೆ ಗೊತ್ತಿದೆ ಅವ್ರೆಂಥ ಬಿಗ್ ಸ್ಟಾರ್ ಅಂತ. ಅವ್ರಿಗೆ ನೋಡ್ತಿದ್ರೇನೆ ಒಂಥರ ಗೂಸ್ ಬಂಪ್ಸ್ ಬರ್ತಾ ಇರುತ್ತೆ. ಹಾಗೆ ಈಗ ನೋಡಿರ್ತೀರ ನೀವು, ಹೌಸ್ಫುಲ್ ಎಷ್ಟು ನಡೀತಿದೆ ಇವಾಗ ಅಕ್ಕಪಕ್ಕದಲ್ಲಿ. ನಾನು ಆ್ಯಕ್ಚುಲಿ ಕನ್ನಡದಲ್ಲೇ ನೋಡಿರೋದು. ಆಮೇಲೆ ಕನ್ನಡ ಶೋಸ್ಗಳು ತುಂಬಾ ಹೌಸ್ಫುಲ್ ಆಗಿ ನಡೀತಾ ಇದ್ದಾವೆ. ಅನಿರುದ್ಧ್ ಅವರ ಮ್ಯೂಸಿಕ್ಕು ನಿಮ್ಗೆ ಗೊತ್ತೇ ಇದೆ, ಸೀಟ್ ಮೇಲೆ ಕೂತ್ಕೊಳ್ಳೋಕಂತೂ ಬಿಡಲ್ಲ. ಅವ್ರ BGM ಸಾಂಗ್ಸ್ ಬಂದಾಗ ಸೀಟ್ ಮೇಲಿಂದ ನಿಂತು ಕೂಗ್ತಾ ಇರಬೇಕು ಅಂತಾನೆ ಅನ್ಸುತ್ತೆ. ಹಾಗೆ ಇದರ ಸಿನಿಮಾಟೋಗ್ರಫಿ ಹಾಗೆ ಇದರ ಆ್ಯಕ್ಷನ್ ಸೀಕ್ವೆನ್ಸ್ ಮಾತ್ರ ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಹಾಗೆ ಅದಕ್ಕೆ ನಿಜವಾಗ್ಲೂ ಅಪ್ರಿಸಿಯೇಷನ್ ಕೊಡಲೇಬೇಕು. ನೀವು ಲೋಕೇಶ್ ಕನಗರಾಜ್ ಅವರ ಸಿನಿಮಾ ನೋಡಿದ್ರೆ ನಿಮಗೆ ಗೊತ್ತಿರುತ್ತೆ ಅವರ ನೆರೇಟಿವ್ ಸ್ಟೈಲ್ ಹೇಗಿರುತ್ತೆ ಅಂತ. ತುಂಬಾ ಇಂಟೆನ್ಸಿವ್ ನೆರೇಟಿವ್ ಸ್ಟೈಲ್ ಅವ್ರದ್ದು. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಸೀನ್ ಆದ್ಮೇಲೆ ಒಂದು ಸೀನು ತುಂಬಾ ಕ್ಯೂರಿಯಸ್ ಆಗಿ ಅದನ್ನ ಹಾಗೆ ಕಟ್ಕೊಂಡು ಹೋಗಿರ್ತಾರೆ. ಆದರೆ ಸಿನಿಮಾದ ಕತೆ ವಿಚಾರಕ್ಕೆ ಬಂದರೆ ಸ್ವಲ್ಪ ಡೌನ್ ಆದರೂ ಸೀನ್ ವೈಸ್ ಅವರು ಎತ್ಕೊಂಡು ಹೋಗ್ತಾ ಇರ್ತಾರೆ. ಆ ಸೀನ್ಗಳು ಸ್ವಲ್ಪ ಕತೆನ ಹಿಂದೆ ನಡೆದಿರೋಂಥ ಬ್ಯಾಡ್ ಥಿಂಗ್ಸ್ನ ಮರೆಸೋಕ್ಕೆ, ಆಮೇಲೆ ಅದನ್ನ ಮರೆಮಾಚಕ್ಕೆ ಅಂತ ಬಂದಿರ್ತವೆ. ಸಿನಿಮಾದ ಕಥೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಅಂದರೆ ರೈಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಸ್ವಲ್ಪ ತುಂಬಾನೇ ಪ್ರಾಬ್ಲಮ್ ಇದೆ. ಲೋಕಿ ಅವರು ಆಫ್ಟರ್ ವಿಕ್ರಮ್ ಸ್ವಲ್ಪ ರೈಟಿಂಗಲ್ಲಿ ತುಂಬಾನೇ ವೀಕ್ ಆಗಿದ್ದಾರೆ, ಇಲ್ಲ ಅವ್ರಿಗೆ ಜಡ್ಜ್ಮೆಂಟ್ ಸಿಗ್ತಾ ಇಲ್ವಾ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ. ಒಂದೇ ವಿಷಯ ಹಿಡ್ಕೊಂಡು ಯಾಕೆ ಎಳಿತಾ ಇದ್ದಾರೆ ಅನ್ನೋ ಕ್ವಶನ್ನು ಖಂಡಿತ ಬರುತ್ತೆ. ಬಟ್ ಕೆಲ ಸೀನ್ಗಳು ಅವನ್ನೆಲ್ಲ ಮರೆಸೋ ಥರ ಮಾಡುತ್ತೆ. ಬಟ್ ಏನು ಮಾಡ್ತೀರಾ, ಎಂಡಿಂಗಿಗೆ ನೀವು ಕತೆನೇ ನೆನಪಿಟ್ಕೊಳ್ಳೋದು. ಎಂಡಿಂಗ್ ಅದೇ ಹೈ ಪಿಚ್ಚಲ್ಲಿ, ಸಿನಿಮಾದ ಕ್ಲೈಮ್ಯಾಕ್ಸ್ ಅದೇ ಹೈ ಪಿಚ್ಚಲ್ಲಿ ಬಿಡ್ತಿದ್ರೆ ಸಿನಿಮಾ ಇನ್ನು ಬೇರೆ ಥರನೇ ಇರ್ತಿತ್ತು. ಬಟ್ ನೀವೇ ನೋಡಿದ್ದೀರಾ ಏನಾಗಿದೆ ಅಂತ. ಓವರ್ ಆಲ್ ಆಗಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಇಟ್ಸ್ ಎ ಗುಡ್ ಟು ವಾಚ್ ಇನ್ ಥಿಯೇಟರ್ಸ್ ಅಂತಾನೆ ನಾನು ಹೇಳ್ತೀನಿ. ಯಾಕಪ್ಪ ಅಂತಾರೆ ರಜನಿಕಾಂತ್ ಅವ್ರನ್ನ ಅಂತ ದೊಡ್ಡ ಸ್ಕ್ರೀನಲ್ಲಿ ನೋಡೇ ಮಜಾ ತಗೋಬೇಕು ಅಂತ ನನ್ನ ಒಪಿನಿಯನ್ ಅಷ್ಟೇ. ಥ್ಯಾಂಕ್ ಯು.